ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಎಂಥ ಕ್ಷಣದಲ್ಲಾದ್ರೂ ನಾವು ನಮ್ಮ ಜೀವನವನ್ನು ಮಾರ್ಪಡಿಸಿಕೊಳ್ಳಬಹುದು ಅಂತ ಇವತ್ತಿನ ಒಂದು ಟಾಪಿಕ್ನ ನಾನು ನಿಮ್ಮ ಹತ್ರ ಮುಂದಿಡ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ದೇರ್ ಈಸ್ ಸ್ಟಿಲ್ ಎ ಚಾನ್ಸ್ ಫಾರ್ ಅಸ್ ಟು ಚೇಂಜ್ ಅವರ್ ಸೆಲ್ಫ್ಸ್. ನಮಗೆ ಯಾವಾಗಲೂ ಒಂದು ಚಾನ್ಸ್ ಅನ್ನೋದು ಇದ್ದೇ ಇರುತ್ತೆ ಚೇಂಜ್ ಆಗೋದಕ್ಕೆ. ಬನ್ನಿ, ಇದೊಂದು ಸಣ್ಣ ನಿಜವಾದ ಘಟನೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇದರಿಂದ ನಿಮಗೆ ಯಾವುದಾದ್ರೂ ಒಂದು ಒಳ್ಳೆ ಇನ್ಸೈಟ್ ಸಿಗ್ಬೋದು ಅಂತ ನಂಬಿದ್ದೇನೆ. ಕೊಲೆ, ದರೋಡೆ, ಕ್ರೌರ್ಯ, ಹಿಂಸೆ, ಕಳ್ಳತನ, ಇದೇ ರೀತಿ ಅನೇಕ ಅಪರಾಧಗಳನ್ನ ಮಾಡಿರೋ ಅಂತಹ ಬಾಲ ಅಪರಾಧಿಗಳನ್ನ ತನ್ನ ಜೀವನದ ಉದ್ದೇಶ ಇದಲ್ಲ, ಇವರನ್ನೆಲ್ಲ ತಿದ್ದಿ ತನ್ನ ಉನ್ನತ ಮಟ್ಟಕ್ಕೆ ಏರಿಸಬೇಕು, ಇವರನ್ನೆಲ್ಲ ಒಳ್ಳೆಯವರನ್ನಾಗಿ ಮಾಡಬೇಕು ಅಂತ ಇದಕ್ಕಾಗಿ ಪಣ ತೊಟ್ಟು ಹೋರಾಡಿದಂಥವರು ಫಾದರ್ ಫ್ಲೆನಾಗನ್. ಇವರು ಅಮೇರಿಕಾದ ಕ್ಯಾಥೋಲಿಕ್ ಸಂಪ್ರದಾಯದಲ್ಲಿ ಶಿಕ್ಷಣವನ್ನು ಪಡೆದು ಅವರು ಪಾದ್ರಿಯಾಗಿ ತನ್ನ ಜೀವನವನ್ನು ನಡೆಸ್ತಾ ಇರ್ತಾರೆ. ಇವರ ಮುಖ್ಯ ಉದ್ದೇಶ ಏನು ಅಂದರೆ, ಈ ಕೆಟ್ಟವರಾದಂತಹ ಈ ಮಕ್ಕಳನ್ನೆಲ್ಲ ಹೇಗಾದರೂ ಮಾಡಿ ಅವರನ್ನು ಒಳ್ಳೆಯವರನ್ನಾಗಿ ಮಾಡಲೇಬೇಕು ಅಂತ ಪಣ ತೊಟ್ಟು ಇದೇ ತನ್ನ ಜೀವನದ ಉದ್ದೇಶ ಅಂತ ತಿಳ್ಕೊಂಡು ಅವರು ಈ ವೃತ್ತಿಯನ್ನು ಆರಿಸ್ಕೊಂಡು ಬಂದಿರ್ತಾರೆ. ಅವ್ರು ನಿರ್ಮಿಸಿರೋ ಅಂತಹ ಮಕ್ಕಳ ಪಟ್ಟಣ ಅಂತ ಅವರು ನಿರ್ಮಿಸಿರ್ತಾರೆ. ಅಲ್ಲಿ ಏನು ಅಂದರೆ, ಎಲ್ಲ ಥರ ಆದಂತಹ ಜಾತಿ, ಮತ, ಭೇದ, ಕುಲ ಎಲ್ಲ ಬೇರೆ ಬೇರೆ ಆದಂತಹ ಬಾಲಕರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಟ್ಟಿಗೆ ಒಂದೇ ಕಡೆ ಇರಿಸಿ ಅವ್ರಿಗೆ ತನ್ನ ಜೀವನದ ಉದ್ದೇಶ ಇದಲ್ಲ, ತನ್ನ ಜೀವನದಲ್ಲಿ ಅವರನ್ನು ಒಳ್ಳೆ ಚಾರಿತ್ರ್ಯವಂತರನ್ನಾಗಿ ಮಾಡುವುದಕ್ಕೆ ಇವರು ಪಟ್ಟ ಶ್ರಮ, ಅದಾದಮೇಲೆ ತಗೊಳ್ಳೋವಂತಹ ಟೈಮು, ಇದಕ್ಕೆ ಅವ್ರು ತೋರಿಸಿದಂಥ ತಾಳ್ಮೆ, ಇದೆಲ್ಲ ತುಂಬ ಅಪೂರ್ವವಾಗಿರುತ್ತೆ. ಎಡ್ಡಿ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ತನ್ನ 4ನೇ ವಯಸ್ಸಿಗೆ ತನ್ನ ತಂದೆ ತಾಯಿಗಳನ್ನ ಅವನು ಕಳ್ಕೊಂಬಿಟ್ಟಿರ್ತಾನೆ. ತನ್ನ 8ನೇ ವಯಸ್ಸಿನಲ್ಲೇ ಅವನು ಒಂದು ಚಿಕ್ಕ ಗ್ಯಾಂಗ್ಗೆ ಅವನು ಲೀಡರ್ ಆಗಿಬಿಟ್ಟಿರ್ತಾನೆ. ಅವನು ಆ ತುಂಟರ ಗ್ಯಾಂಗ್ಗೆ ಲೀಡರ್ ಆಗಿದ್ರೂ ಆಶ್ಚರ್ಯಕರವಾದಂತಹ ವಿಚಾರ ಏನು ಅಂದರೆ, ಅವನ ಗ್ಯಾಂಗಲ್ಲಿ ಇರೋರೆಲ್ಲ ಅವನಿಗಿನ್ನ ತುಂಬ ದೊಡ್ಡವರಾಗಿರ್ತಾರೆ. ಅವನ ಪ್ರಭಾವ ಹೆಂಗಿರುತ್ತೆ ಅಂದರೆ, ಅವನಕ್ಕಿಂತ ಚಿಕ್ಕ ಹೊಸ ಹುಡುಗರೆಲ್ಲ ಇರ್ತಾರಲ್ಲ, ಅವರೆಲ್ಲ ಎಡ್ಡಿನ ನೋಡಿ ಅವರೂ ಅದೇ ರೀತಿಯಾಗಿ ದುಷ್ಟತನಕ್ಕೆ ಒಳಗಾಗುವಂತಹ ಪ್ರಭಾವವನ್ನು ಹೆಚ್ಚಾಗಿ ಬೀರುತ್ತಾ ಇರುತ್ತೆ. ಆದ್ದರಿಂದನೇ ಎಷ್ಟೋ ಜನ ಚಿಕ್ಕ ಹುಡುಗರಿಗೆಲ್ಲ ಎಡ್ಡಿ ಒಂದು ಥರ ರೋಲ್ ಮಾಡೆಲ್ ಆಗಿಯೇ ಕಾಣಿಸ್ತಾ ಇರ್ತಾನೆ. ಎಡ್ಡಿಯನ್ನು ಎಷ್ಟೊಂದು ಜನ ಹುಡುಗರು ಗುರುವಾಗಿ, ತನ್ನ ಗುರು ಅಂತಲೇ ಅವರು ಅಂದ್ಕೊಂಡು ಅವನು ಹೇಳ್ದಾಗೆಲ್ಲ ಮಾಡಿಕೊಂಡು ಇರ್ತಾರೆ. ಎಡ್ಡಿ ಅನೇಕ ಥರ ಆದಂತಹ ಕೊಲೆಗಳನ್ನೇ ಮಾಡಿಬಿಟ್ಟಿದ್ದ ಚಿಕ್ಕ ವಯಸ್ಸಲ್ಲೇ. ಅದಾದಮೇಲೆ ಅವನು ತನ್ನ ಗ್ಯಾಂಗನ್ನು ಕಟ್ಕೊಂಡು ಬ್ಯಾಂಕನ್ನು ಲೂಟಿ ಮಾಡಿ ಅನೇಕ ಸಾವಿರಾರು ಡಾಲರ್ಗಳನ್ನ ಲೂಟಿನೂ ಮಾಡಿದ್ದ. ಅದಾದ ನಂತರ ಎಡ್ಡಿ ಒಂದು ಗನ್ನನ್ನು ಸಂಪಾದನೆ ಮಾಡಿಬಿಟ್ಟಿದ್ದ. ಆ ಗನ್ ಇಟ್ಕೊಂಡು ತನಗೆ ಬೇಕಾಗಿರುವಂಥ ತಿಂಡಿ ಅಂಗಡಿಗಳಿಗೆಲ್ಲ ಹೋಗಿ ತನಗೆ ಬರುವಂಥ ಇಷ್ಟ ಬಂದಂಗೆ ಮನಸೋ ಇಚ್ಛೆ ತಿಂದು ತನ್ನ ಸ್ನೇಹಿತರಿಗೆಲ್ಲ ತಿನ್ನಿಸ್ತಾ ಇದ್ದ. ಒಂದು ದಿನ ಏನಾಗುತ್ತೆ, ಎಡ್ಡಿ ಒಂದು ಮುದುಕಿಯನ್ನು ಕೊಲ್ಲೋ ಸಲುವಾಗಿ ತನ್ನ ಗನ್ನ ರೆಡಿ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಪೊಲೀಸವ್ರು ಬಂದು ಅವನ್ನ ಹಿಡಿದಾಕ್ಬಿಡ್ತಾರೆ. ಅದಾದ ನಂತರ ಬಾಲ ಅಪರಾಧಿ ಆಗಿರುವಂತಹ ಎಡ್ಡಿಯನ್ನು ಫ್ಲೆನಾಗನ್ರು ಇರುವಂತಹ ಮಕ್ಕಳ ಪಟ್ಟಣಕ್ಕೆ ಕರ್ಕೊಂಡ್ಬಂದು ಬಿಡ್ತಾರೆ. ಅದಾದ್ರೂ ಎಡ್ಡಿಗೆ ಏನಂಥದ್ದೇನು ಭಯ ಇರಲ್ಲ. ಪೊಲೀಸವ್ರನ್ನ ಕಂಡ್ರೆ ಅವನಿಗೇನು ಭಯ ಇರೋದಿಲ್ಲ. ತನ್ನ ಮನಸ್ಸಿಗೆ ಬಂದಂಗೆ ಅವನು ವರ್ತಿಸ್ಕೊಂಡು ದರ್ಪ ಅಹಂಕಾರವನ್ನು ತೋರಿಸ್ಕೊಂಡು ಅವನು ಇರ್ತಾನೆ. ಯಾರು ಏನೇ ಹೇಳಿದ್ರು ಅವನು ಬಗ್ಗದೆ ಕೆಟ್ಟದಾಗಿ ಮಾತಾಡಿ ಅವರನ್ನು ಬೈದು ನಿಂದನೆ ಮಾಡೋದಕ್ಕೇ ಅವನು ಮುಂದಾಗ್ತಾನೆ ಹೊರತು ಅವ್ರೇನು ಹೇಳ್ತಾರೆ ಅಂತ ಅವನು ಖಂಡಿತವಾಗ್ಲೂ ಕೇಳಿಸ್ಕೊತಾನೆ ಇರಲ್ಲ. ಎಡ್ಡಿ ತನ್ನ ಕೈಗೆ ಸಿಕ್ಕಿದ್ದನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಈ ಕಡೆ ಆ ಕಡೆ ಅಂತ ಎಸಿತಾ ಇದ್ದ. ಅದಾದಮೇಲೆ ಕ್ಲಾಸಲ್ಲಿ ಕೂತ್ಕೊಂಡಿದ್ದರೆ ತನ್ನ ಪಕ್ಕದಲ್ಲಿರೋವಂಥ ವಿದ್ಯಾರ್ಥಿಗಳಿಗೆ ಕೆಟ್ಟದಾಗಿ ಬೈತಾ ಇದ್ದ. ಅದಾದಮೇಲೆ ಫ್ಲೆನಾಗನ್ರವರು ಪಾಠ ಮಾಡೋಕ್ಕೆ ಹೋದರೆ ಅವ್ರಿಗೂ ಕೆಟ್ಟದಾಗಿ ಬೈತಾ ಇದ್ದ. ಕ್ಲಾಸ್ ಆದಮೇಲೆ ಆಟ ಆಡೋದಾಗಲಿ ಅಥವಾ ಯಾವುದೋ ಒಂದು ಟಾಸ್ಕ್ ಮಾಡೋದಾಗಲಿ ಅಥವಾ ಏನೋ ಒಂದು ಕೆಲಸ ಮಾಡೋದಕ್ಕೆ ಹೇಳಿದ್ರೆ ಇದೆಲ್ಲ ಬೋರ್, ನನ್ನ ಕೈಲಿ ಇದು ಯಾವುದು ಮಾಡೋಕ್ಕಾಗಲ್ಲ ಅಂತ ಹೇಳಿ ತನ್ನ ಪಾಡಿಗೆ ತಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಅದಾದಮೇಲೆ ಯಾವುದೋ ಒಬ್ಬ ಹುಡುಗ ಕಷ್ಟಪಟ್ಟು ಏನೋ ಒಂದು ಟಾಸ್ಕ್ ಮಾಡ್ತಾಯಿದ್ರೆ ಕ್ಷಣಾರ್ಧದಲ್ಲೇ ಅದನ್ನು ಹಾಳು ಮಾಡೋದಕ್ಕೆ ಅವನು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಇಷ್ಟೊಂದು ಕ್ರೂರಿ ಆಗಿದ್ದ ಎಡ್ಡಿ. ಚರ್ಚಲ್ಲಿ ಅವನ್ನ ಕರ್ಕೊಂಡೋಗಿ ಪ್ರೇಯರ್ ಮಾಡೋದಕ್ಕೆ ಕರ್ಕೊಂಡೋದ್ರೆ ಎಲ್ಲ ಸೈಲೆಂಟಾಗಿ ಪ್ರೇಯರ್ ಮಾಡ್ತಾಯಿದ್ರೆ ಇವನು ಬೆಕ್ಕು ಥರ ಕೂಗೋದು, ಅಲ್ಲಿರುವಂಥ ಮಕ್ಕಳನ್ನೆಲ್ಲ ಚುಡಾಯಿಸೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಎಡ್ಡಿ ಬಂದು 6 ತಿಂಗಳಾಗಿತ್ತು. ಹಾಗಿದ್ರೂ ಅಲ್ಲಿರೋರು ಯಾರೂ ಎಡ್ಡಿ ಕಣ್ಣಲ್ಲಿ ಒಂದು ಚೂರು ಕಣ್ಣೀರು ಅಥವಾ
ಒಂದು ಚೂರು ನಗುವನ್ನು ಯಾರೂ ನೋಡೇ ಇರಲಿಲ್ಲ. ಅವನು ತುಂಬ ಮೊಂಡನಾಗಿ ತನ್ನ ಪಾಡಿಗೆ ತಾನು ತನ್ನ ಇಷ್ಟ ಬಂದಂಗೆ ಇರ್ತಾ ಇದ್ದ. ಸೊ ಇವನ ಈ ನಡವಳಿಕೆಯನ್ನು ನೋಡಿ ಅವನ ಸಹೋದರರಿಗೆ, ಅಂದರೆ ಅವನ ಸಹಪಾಠಿಗಳಿಗೆ, ಅದಾದಮೇಲೆ ಅವನಿಗೆ ಪಾಠ ಮಾಡೋಕ್ಕೆ ಬರುವಂಥ ಎಲ್ಲ ಟೀಚರ್ಗೂ ಅನ್ನಿಸ್ತಾ ಇತ್ತು, ಇವನು ಕಾಲಿಂದ ತಲೆವರೆಗೂ ಬರೀ ಕೊಳಕ ಇದೆ, ಇವನ ತಲೆಯಲ್ಲಿ ಬರೀ ಕೆಟ್ಟದೇ ಇದೆ, ಇವನು ಉದ್ಧಾರ ಆಗಲ್ಲ, ಇವನು ಏನು ಮಾಡಿದ್ರು ಇವನು ಒಳ್ಳೆಯವನಾಗುವಂಥ ಸಂಭವನೇ ಇಲ್ಲ ಅಂತ ಹೇಳ್ತಾಯಿದ್ರು. ಇವನು ಬರೀ ದುಷ್ಟ, ಇದೇ ಥರನೇ ತುಂಬ ಜನ ಅವನನ್ನು ಹೇಳ್ತಾಯಿದ್ರು. ಎಡ್ಡಿ ಅಂದರೆ ಅವನು ದುಷ್ಟ ಅಂತಲೇ ಹೇಳುವಂಥ ಬಿಂಬವನ್ನು ಅವನು ಆಲ್ರೆಡಿ ಅಲ್ಲೂ ಹೊತ್ಕೊಂಡ್ಬಿಡ್ತಾನೆ. ಇವನ ಕಾಟ, ಇವನ ಬಿಹೇವಿಯರು ಸಹಿಸ್ಕೊಳ್ಳೋಕ್ಕಾಗದೆ ಕೆಲವು ಟೀಚರ್ಸ್ ಎಲ್ಲ ಫ್ಲೆನಾಗನ್ಗೆ ಲೆಟ್ರ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್, ನೀವು ಈ ಪ್ರಪಂಚದಲ್ಲೇ ಯಾವ ವ್ಯಕ್ತಿ, ಯಾವುದೇ ಹುಡುಗ ಆದ್ರೂ ಅವನು ಕೆಟ್ಟವನಲ್ಲ ಅಂತ ಹೇಳ್ತೀರಲ್ಲ, ಸೊ ಎಡ್ಡಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ದಯವಿಟ್ಟು ಉತ್ತರಿಸಿ ಅಂತ ಎಷ್ಟೊಂದು ಜನ ಲೆಟ್ರ್ ಹಾಕಿರ್ತಾರೆ. ಒಂದು ದಿನ ಏನಾಗುತ್ತೆ, ಎಡ್ಡಿ ರಾತ್ರಿ ನರಳುತ್ತಾ ಇರ್ತಾನೆ. ಸೊ ಫ್ಲೆನಾಗನ್ರಿಗೆ ಗೊತ್ತಾಗುತ್ತೆ ಅವನಿಗೆ ಯಾವುದೋ ಒಂದು ಜ್ವರ ಬಂದಿದೆ ಅಂತ ಅವರು ನೋಟಿಸ್ ಮಾಡ್ತಾರೆ. ಅವನ ತಡೆಯಲಾರ್ದಂಥ ತುಂಟತನ ಇದ್ರೂ ಫ್ಲೆನಾಗನ್ರು ತನ್ನ ಮನಸ್ಸಿಗೆ ಹಚ್ಕೊಳ್ದೆ ಅವನಿಗೆ ಆ ಜ್ವರ ವಾಸಿಯಾಗೋವರೆಗೂ ತುಂಬ ಕೇರ್ ತೊಗೊಂಡು ಅವನ್ನ ನೋಡ್ಕೊತಾರೆ. ಸೊ ಅದಾಗಿದ್ದು ಸ್ವಲ್ಪ ದಿನ ಆದಮೇಲೆ ಎಡ್ಡಿ ಸೀನಿಯರ್ಸ್ ಎಲ್ಲ ಅವನ ಜೊತೆ ಮಿಂಗಲ್ ಆಗಿ ಅವನನ್ನು ಆಚೆ ಕರ್ಕೊಂಡೋಗಿ ಫಿಲಮ್ ತೋರಿಸೋದು, ಆ ಥರ ಎಲ್ಲ ಪ್ರಯತ್ನವನ್ನು ಪಡ್ತಾರೆ. ಕೆಲವು ಸಾರಿ ಎಡ್ಡಿ ನೋಡಿದ ಫಿಲಮ್ನೇ 2 ಸಾರಿ 3 ಸಾರಿ ನೋಡೋದಕ್ಕೂ ಹಿಂಜರಿದೆ ನೋಡ್ತಾ ಇರ್ತಾನೆ. ಅವನು ಜ್ವರದಿಂದ ಚೇತರಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಬೇರೆ ಟೀಚರ್ಸನ್ನು, ಅದಾದಮೇಲೆ ಅವನ ಸೀನಿಯರ್ಸ್ ಸ್ಟೂಡೆಂಟ್ಸ್ ಎಲ್ಲ ಅವನಿಗೆ ವಿಶೇಷವಾಗಿ ಕೇರ್ ತಗೊಂಡು ಅವನಿಗೆ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಡ್ಡಿಗೆ ಊಟದಲ್ಲಿ ಮೊದಲನೇ ಜಾಗದಲ್ಲಿ ಫಸ್ಟ್ ಅವನಿಗೆ ಸರ್ವ್ ಮಾಡ್ತಾರೆ. ಅದಾದಮೇಲೆ ಫಿಲಮ್ ನೋಡೋದಕ್ಕೆ ಅವನಿಗೆ ಜಾಗ ಕೊಟ್ಟು ಕರ್ಕೊಂಡೋಗಿ ತೋರಿಸ್ತಾರೆ. ಕೆಲವು ಸರಿ ಎಡ್ಡಿ ನೋಡಿದ ಫಿಲಮ್ಗಳನ್ನೇ 2 ಸಾರಿ 3 ಸಾರಿ ನೋಡ್ತಾ ಇರ್ತಾನೆ. ಇಷ್ಟಾದ್ರೂ ಎಲ್ಲ ಟೀಚರ್ಸನ್ನು ಅವನಿಗೆ ಕೇರ್ ತಗೊಂಡು ಪ್ರೀತಿ ವಾತ್ಸಲ್ಯದಿಂದ ಮಾತಾಡಿದ್ರು, ಎಲ್ಲ ಸ್ಟೂಡೆಂಟ್ಸು ಅವನ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಬೆರೆಯೋದಕ್ಕೆ ಪ್ರಯತ್ನ ಪಟ್ಟರು ಎಡ್ಡಿ ಯಾವುದೇ ಥರವಾದಂತಹ ನಗುವನ್ನು ಅವನು ಹೊಂದಿರೋದೇ ಇಲ್ಲ. ಅವನು ಯಾವಾಗಲೂ ಮೊಂಡಾಗೇ ಇರ್ತಾನೆ. ಒಂದು ದಿನ ಎಡ್ಡಿ ಏನು ಮಾಡ್ತಾನೆ, ಡೈರೆಕ್ಟಾಗಿ ಫ್ಲೆನಾಗನ್ ಇರೋ ಅಂತ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಹೇಳ್ತಾನೆ, ನೀವು ನನ್ನನ್ನು ಒಳ್ಳೆಯವನು ಮಾಡಬೇಕು ಅಂತ ನೀವು ಪ್ರಯತ್ನಿಸ್ತಾ ಇದ್ದೀರಾ ಅಲ್ವಾ, ಆದರೆ ಅದು ಖಂಡಿತ ಆಗ್ತಾ ಇಲ್ಲ, ಆಗೋದೂ ಇಲ್ಲ, ನಾನು ಒಳ್ಳೆಯವನಾಗಿ ಆಗೋದೇ ಇಲ್ಲ ಅಂತಾನೆ. ಅವ್ರು ಸುಮ್ಮನೆ ಇರ್ತಾರೆ. ಈಗ ತಾನೇ ಆ ಸಿಸ್ಟರ್ಗೆ ಹೋಗ್ಬಿಟ್ಟು ನಾನು ಸರಿಯಾಗಿ ಹೊಡೆದ್ಬಿಟ್ಟು ಬಂದಿದ್ದೀನಿ, ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಅವನು ಫ್ಲೆನಾಗನ್ರನ್ನ ಕೇಳ್ತಾನೆ. ಆಗ ಫ್ಲೆನಾಗನ್ರವರು ಎಡ್ಡಿನ ನೋಡಿಬಿಟ್ಟು, ಈಗಲೂ ನಾನು ಹೇಳ್ತೀನಿ ನೀನು ಒಳ್ಳೆಯವನೇ ಅಂತ ಹೇಳ್ತಾರೆ. ಆಗ ಎಡ್ಡಿ ಫ್ಲೆನಾಗನ್ರ ಹತ್ರ ಹೇಳ್ತಾನೆ, ನೀವು ಯಾಕೆ ಸುಳ್ಳು ಹೇಳ್ತೀರಾ, ನಿಮಗೆ ಇಲ್ಲಿರೋರಿಗೆಲ್ಲ ಗೊತ್ತು ನಾನು ತುಂಬ ದೊಡ್ಡ ದುಷ್ಟ ಅಂತ, ಹಾಗಿದ್ರೂ ನಾನು ಒಳ್ಳೆಯವನು ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಇದೇ ರೀತಿ ನನಗೆ ಯಾವಾಗ ಕೇಳಿದ್ರು ನೀವು ಬರೀ ಸುಳ್ಳು ಹೇಳಿನೇ ನೀವು ಬರೀ ಸುಳ್ಳುಗಾರರೇ ಆಗ್ಬಿಟ್ಟಿದ್ದೀರಾ, ನೀವು ಬರೀ ದೊಡ್ಡ ಮಹಾ ಸುಳ್ಳುಗಾರರಾಗಿದ್ದೀರಾ ಅಂತ ಎಡ್ಡಿ ಫ್ಲೆನಾಗನ್ರಿಗೆ ಹೇಳ್ತಾರೆ. ಫ್ಲೆನಾಗನ್ರವರು ಸೈಲೆಂಟಾಗಿರ್ತಾರೆ. ಬಟ್ ಅವರು ಯೋಚನೆ ಮಾಡ್ತಾರೆ, ಎಡ್ಡಿಗೆ ಇದೇ ಲೈಫ್ ಚೇಂಜಿಂಗ್ ಪಾಯಿಂಟ್ ಅಂತ ಅವರು ಒಂದು ಗೆಸ್ ಮಾಡಿಬಿಟ್ಟು ಎಡ್ಡಿಗೆ ಹೇಳ್ತಾರೆ, ಒಳ್ಳೆ ಹುಡುಗ ಅಂದರೆ ಹೇಗಿರ್ತಾನಪ್ಪ ಅಂತ ಕೇಳ್ತಾರೆ. ಹಿರಿಯರಿಗೆ ದೊಡ್ಡವ್ರು ಹೇಳಿದ ಮಾತೆಲ್ಲ ಕೇಳ್ಕೊಂಡಿರ್ತಾನೆ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಎಡ್ಡಿ ಹೌದು ಅಂತ ಹೇಳ್ತಾನೆ. ಟೀಚರ್ಸು ದೊಡ್ಡವರು ಹೇಳಿದ ಮಾತನ್ನು ಕೇಳ್ತಾನೆ ಅಲ್ವಾ ಅಂತ ಕೇಳಿದ್ರೆ ಹೌದು ಹೌದು ಅಂತ ತಲೆ ಆಡಿಸ್ತಾನೆ. ಅದಕ್ಕೆ ಫ್ಲೆನಾಗನ್ರು ಹೇಳ್ತಾರೆ, ಇಷ್ಟು ದಿನ ನೀನು ಮಾಡಿದ್ದು ಅದನ್ನೇ ಅಂತಾರೆ. ಎಡ್ಡಿಗೆ ತುಂಬ ಆಶ್ಚರ್ಯ ಆಗಿ, ಹೌದಾ, ನಾನು ಆ ಥರ ಮಾಡಿದ್ದೇ ಇಲ್ವಲ್ಲ, ಹೇಗೆ ಅಂತ ಕೇಳಿದ್ರೆ ಹಾಗೆ ಹೇಳ್ತಾರೆ ಫ್ಲೆನಾಗನ್ರು, ಇಷ್ಟು ದಿನ ನಿನಗೆ ಹೇಳಿಕೊಟ್ಟಂಥ ಅಧ್ಯಾಪಕರೆಲ್ಲ ನಿನಗೆ ಒಳ್ಳೆಯದನ್ನ ಇಟ್ಟಿಲ್ಲ, ಬರೀ ಕೆಟ್ಟದನ್ನು ಹೇಳ್ಕೊಟ್ಟಿದ್ದಾರೆ, ಬಟ್ ಅವರೂ ಅಧ್ಯಾಪಕರೇ ಅಷ್ಟೇ ಅಂತ ಹೇಳ್ತಾರೆ. ಹಾಗಾದರೆ ನೀನು ಅದನ್ನೇ ಮಾಡ್ತಾ ಇದ್ದಿದ್ದು, ಇಲ್ಲಿವರೆಗೂ ಹೇಳ್ಕೊಟ್ಟವರು ನೀನು ಯಾರ್ಯಾರಿಂದ ಏನೇನು ಕಲ್ತಿದ್ದೀಯಲ್ಲ ಅವರೆಲ್ಲ ನಿನಗೆ ಟೀಚರ್ಸೇನೆ, ಅವರೆಲ್ಲ ನಿನಗೆ ಒಳ್ಳೆಯದನ್ನು ಹೇಳ್ಕೊಡೋದ್ರ ಬದಲು ಕೆಟ್ಟದನ್ನು ಹೇಳ್ಕೊಟ್ಟಿದ್ದಾರೆ, ನೀನು ಅದನ್ನೇ ಕಲ್ತ್ಕೊಂಡಿದ್ಯಾ. ಅವ್ರೇನೇನು ಹೇಳ್ಕೊಟ್ಟಿದ್ದಾರೋ ನೀನು ಚಾಚು ತಪ್ಪದೆ ಅದನ್ನೇ ಕಲ್ತ್ಕೊಂಡಿದ್ಯಾ, ಅವ್ರು ಇದನ್ನು ಮಾಡು ಅಂದರೆ ನೀನು ಅದನ್ನೇ ಮಾಡಿದ್ಯಾ. ಸೊ ಆದ್ದರಿಂದ ನೀನು ಅವ್ರಿಗೆಲ್ಲ ನೀನು ವಿಧೇಯಕನಾಗೆ ಆಗಿದ್ದೆ. ಈಗ ನಾನು ನಿನಗೆ ಒಳ್ಳೆಯದನ್ನು ಹೇಳ್ಕೊಡ್ತಾ ಇದ್ದೀನಿ, ಸೊ ನೀನು ಆ ಒಳ್ಳೆಯದನ್ನು ಅನುಸರಿಸ್ತಾ ಇದೆಯಾ ಅಂದರೆ ನೀನು ಒಳ್ಳೆಯವನಾಗೇ ಇರ್ತೀಯ. ಆವಾಗಲೂ ಒಳ್ಳೆಯವನಾಗೇ ಇದ್ದೆ, ಇವಾಗಲೂ ನೀನು ಒಳ್ಳೆಯವನಾಗೇ ಇದೆಯಾ, ಬಟ್ ನೀನು ಅಲ್ಲಿ ಕೆಟ್ಟದನ್ನು ಕಲಿತೆ, ಇಲ್ಲಿ ಒಳ್ಳೆಯದನ್ನು ಕಲಿತಾ ಇದೆಯಾ ಅಷ್ಟೇ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ್ಮೇಲೆ ಎಡ್ಡಿ
ಹಾಗೆಯೇ ಸೈಲೆಂಟ್ ಆಗಿಬಿಡ್ತಾನೆ. ಸೈಲೆಂಟಾಗಿ ತಲೆ ತಗ್ಗಿಸಿ ಒಂದು ನಿಮಿಷ ಹಾಗೇ ನಿಂತ್ಕೊಂಡಿರ್ತಾನೆ. ನಿಂತ್ಕೊಂಡಿದ್ದಾಗ ಅವನಿಗೆ ಅನಿಸುತ್ತೆ, ಫ್ಲೆನಾಗನ್ರು ಹೇಳಿದ ಮಾತು ಯಾಕೋ ಕರೆಕ್ಟಾಗಿದೆಯಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅವನಿಗೆ ಅನಿಸುತ್ತೆ. ಅವನ ಆ ಯೋಚನೆ ತಾನು ಕೆಟ್ಟವನೇ ಅಲ್ಲ ಅಂತ ಅವನಿಗೆ ಆ ಕ್ಷಣದಲ್ಲೇ ಅನಿಸೋ ಥರ ಪ್ರಾರಂಭ ಆಗುತ್ತೆ. ಅದಾಗಿದ್ದ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಅವನು ಜೋರಾಗಿ ಓಡೋಗಿ ಫ್ಲೆನಾಗನ್ರನ್ನ ತಪ್ಪಿಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವನ ಕಣ್ಣಲ್ಲಿ ಅದೇ ಫಸ್ಟ್ ಟೈಮು ತುಂಬ ಸಿನ್ಸಿಯರ್ ಆಗಿ ಹತ್ತಿರ್ತಾನೆ. ಈ ಘಟನೆ ನಡೆದ 10 ವರ್ಷಗಳ ನಂತರ ಎಡ್ಡಿ ಕೊನೆಯದಾಗಿ ಡಿಗ್ರಿಯನ್ನು ಒಳ್ಳೆ ಗ್ರೇಡಲ್ಲಿ ಪಾಸ್ ಮಾಡಿರ್ತಾನೆ. ಅದಾದಮೇಲೆ ಮಿಲ್ಟ್ರಿಗೆ ಸೇರಿಕೊಂಡು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಲ್ಲೂ ಒಳ್ಳೊಳ್ಳೆ ಮೆಡಲ್ಸ್ನ ಪಡ್ಕೊಂಡು ಅವನು ಒಳ್ಳೆ ಹೆಸರನ್ನು ಮಾಡ್ತಾನೆ. ಅವನು ತಿಳಿದಿರೋ ಅಂಥ ಫ್ರೆಂಡ್ಸು, ಅದಾದಮೇಲೆ ಟೀಚರ್ಸು, ಅವನ ಸಹೋದ್ಯೋಗಿಗಳು, ಇವ್ರುಗಳ ಹತ್ರ ಎಲ್ಲ ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಅವನು ಆಗಲೇ ಅರ್ಹನಾಗಿರ್ತಾನೆ. ಅವರ ನಂಬಿಕೆ ಮತ್ತು ಪ್ರೀತಿಗಳಿಗೂ ಅವನು ಪಾತ್ರನಾಗಿರ್ತಾನೆ. ಇಲ್ಲಿ ಎಡ್ಡಿ ತನ್ನ ಜೀವನದುದ್ದಕ್ಕೂ ಅವನು ತನ್ನ ಅರ್ಲಿ ಸ್ಟೇಜಲ್ಲಿ ತಾನು ಕೆಟ್ಟವನು ಅನ್ನೋವಂಥ ಭಾವನೆ ಅವನ ಮನಸ್ಸಿನಲ್ಲಿ ಇತ್ತು. ಬಟ್ ಹಾಗಿದ್ರೂ ಅದಕ್ಕಿಂತ ಸ್ಟ್ರಾಂಗಾಗಿ ನೀನು ಒಳ್ಳೆಯವನು ಅಂತ ಹೇಳೋದಕ್ಕೆ ಯಾರೂ ಸಿಕ್ಕಿರಲಿಲ್ಲ. ಫ್ಲೆನಾಗನ್ರವರು ಯಾವಾಗ ಅವನಿಗೆ ತಾನು ಒಳ್ಳೆಯವನು ಅಂತ ಅವನಿಗೆ ಮನವರಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಕ್ಷಣದಿಂದ ಅವನ ಜೀವನ ಮಾರ್ಪಡೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮ್ಮ ಜೀವನದಲ್ಲೂ ನಾವು ಒಳ್ಳೆಯವರಾಗಿ ಅಥವಾ ಒಳ್ಳೆಯದನ್ನು ಸಾಧಿಸೋದಕ್ಕೆ ತಿದ್ದುಕೊಳ್ಳುವಂತಹ ಅಂಶಗಳು ನಮಗೆ ಇದ್ದೇ ಇರುತ್ತೆ. ಬಟ್ ಎಲ್ರಿಗೂ ಫ್ಲೆನಾಗನ್ರ ಥರ ಟೀಚರ್ಸು ಸಿಕ್ಕದೇನೂ ಇರ್ಬೋದು. ಬಟ್ ನಾವು ಒಳ್ಳೆಯವರಾಗಿ ಮಾರ್ಪಡುವುದಕ್ಕೆ ಅನೇಕವಾದಂತಹ ಮಾರ್ಗಗಳಿದೆ. ಉದಾಹರಣೆಗೆ ಒಳ್ಳೆಯ ಪುಸ್ತಕಗಳಿದೆ, ಒಳ್ಳೆಯ ವೀಡಿಯೋಸ್ ಇದೆ, ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ ಇದೆ, ಅದಾದಮೇಲೆ ಒಳ್ಳೊಳ್ಳೆ ವಿಷಯಗಳಿದೆ. ಇವುಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಜೀವನದಲ್ಲಿ ಚೇಂಜಸ್ನ ತೊಗೊಂಡು ಬರ್ಬೋದಾಗಿದೆ. ಸೊ ನೋಡಿದ್ರಲ್ಲ, ಈ ಕತೆ ನಿಮಗೆ ಯಾವುದಾದ್ರೂ ಒಂದು ಥರ ಇನ್ಸ್ಪೈರ್ ಆಗಿರುತ್ತೆ ಅಂತ ನಾನು ನಂಬಿದ್ದೆ. ಸೊ ಒಂದೊಳ್ಳೆ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ, ಕಾಯ್ತಾಯಿರಿ. ನಮಸ್ಕಾರ.